ಮಾಡೋಣಮ್ಮ ಊಟಕ್ಕೆ? ಎಗ್ ಬಿರಿಯಾನಿ. ಓಕೆ. ನನ್ನ ಮಗಳಿಗೆ ಎಗ್ ಬಿರಿಯಾನಿ ಮಾಡಿಕೊಡೋಣ ಅಂತ ರೆಡಿ ಮಾಡ್ಕೋತಾ ಇದ್ದೀನಿ. ಎಗ್ ಬಿರಿಯಾನಿ ಮಾಡಲಿಕ್ಕೆ ಫಸ್ಟು ಮೊಟ್ಟೆನ ನಾವು ಬಾಯ್ಲ್ ಮಾಡ್ಕೋಬೇಕು. ಮೊಟ್ಟೆನ ಬಾಯ್ಲ್ ಮಾಡೋಕ್ಕೆ ನಾನು ಕುಕ್ಕರ್ ಯೂಸ್ ಮಾಡ್ತಾಯಿದ್ದೀನಿ. ಏಕೆಂದರೆ ಬೇಗ ಆಗುತ್ತೆ ಮತ್ತು ಟೈಮ್ ಸೇವ್ ಆಗುತ್ತೆ ಅಂತ ಅಷ್ಟೇ. ಕುಕ್ಕರಲ್ಲಿ ಮೊಟ್ಟೆನ ಒಂದು ವಿಷಲ್ ಹಾಕ್ಸಿದ್ರೆ ಸಾಕು, ಅದು ನೀಟಾಗಿ ಬಾಯ್ಲ್ ಆಗಿರುತ್ತೆ. ಸೊ ಇದರಿಂದ ನನಗೆ ಟೈಮ್ ಸೇವ್ ಆಗುತ್ತೆ ಅಂತ ನಾನು ಕುಕ್ಕರಲ್ಲಿ ಮೊಟ್ಟೆನ ಒಂದು ವಿಷಲ್ ಹಾಕಿಸ್ಕೊಂಡಿದ್ದೀನಿ. ಎಗ್ ಬಿರಿಯಾನಿ ಮಾಡಲಿಕ್ಕೆ ನಮಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಈರುಳ್ಳಿ, ಟೊಮೊಟೊ, ಮೆಣಸಿನ್ಕಾಯಿ, ಕ್ಯಾಪ್ಸಿಕಮ್ ಈಸ್ ಆಪ್ಷನಲ್. ನಿಮಗೆ ಟೇಸ್ಟ್ ಲೈಕ್ ಆದರೆ ಹಾಕ್ಕೋಬೋದು, ಬೇಡ ಅಂದರೆ ಬೇಡ, ಸ್ಕಿಪ್ ಮಾಡ್ಬೋದು ನೀವು. ನೆಕ್ಸ್ಟು ಬೇಕಾಗಿರೋದು ಲವಂಗ, ಮೆಣಸು, ಚಕ್ಕೆ, ಇದು ಚಿಕನ್ ಪೌಡ್ರು, ಇದು ಗರಂ ಮಸಾಲ, ಪಲಾವ್ ಎಲೆ ಮತ್ತು ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಸಾಂಬಾರು ಸೊಪ್ಪು, ತುಪ್ಪ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮೊದಲೇ, ಸೊ ಅದನ್ನೇ ಯೂಸ್ ಮಾಡ್ಕೊತಾ ಇದ್ದೀನಿ. ತುಪ್ಪ ಹಾಕೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ, ಆದ್ದರಿಂದ ತುಪ್ಪನೂ ಯೂಸ್ ಮಾಡ್ತಾಯಿದ್ದೀನಿ. ಇದ್ರ ಜೊತೆ ನೀವು ಪುದೀನ ಇಷ್ಟ ಆಗುತ್ತೆ ಅಂದರೆ ಪುದೀನೂ ಹಾಕೋಬೋದು. ನೋಡಿ, ಆ ಮೊಟ್ಟೆ ಬೆಂದಿದೆ ಆಲ್ರೆಡಿ. ಫಸ್ಟು ನಾವು ಯಾವ ಪಾತ್ರೆಯಲ್ಲಿ ಮಾಡ್ತೀವಿ ಅದೇ ಪಾತ್ರೆಗೆ ಸ್ವಲ್ಪ ಆಯಿಲ್ ಹಾಕ್ಕೊಬಿಟ್ಟು ಮೊಟ್ಟೆನ ಹುರ್ಕೋಬೇಕಾಗುತ್ತೆ. ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮೊಟ್ಟೆನ ಲೈಟಾಗಿ ಹುರ್ಕೋಬೇಕು. ಲೈಟಾಗಿ ಹುರ್ಕೊಳ್ಳೋಕ್ಕಿಂತ ಮುಂಚೆ ಕಾಯ್ದಿರೋ ಎಣ್ಣೆಗೆ ಸ್ವಲ್ಪ ಚಿಲ್ಲಿ ಪೌಡ್ರು, ಸ್ವಲ್ಪ ಅರಿಶಿನ, ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಇದಾದಮೇಲೆ ಸ್ವಲ್ಪ ಅರಿಶಿನ ಹಾಕ್ಕೊಂಡು ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು. ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದರಲ್ಲಿ ನಾವು ಬಾಯ್ಲ್ ಮಾಡಿಟ್ಕೊಂಡಿರ್ತೀವಲ್ಲ ಆ ಎಗ್ನ ಇದಕ್ಕೆ ಸೇರಿಸ್ಬೇಕು. ನಾವೆಷ್ಟು ಎಗ್ ಬಾಯ್ಲ್ ಮಾಡಿಟ್ಕೊಂಡಿರ್ತೀವಿ ಅಷ್ಟು ಎಗ್ನ ಇದರಲ್ಲಿ ಹಾಕಿ ಚೆನ್ನಾಗಿ ಎಗ್ಗೆ ಮಸಾಲೆ ಹತ್ತೋವರೆಗೂ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೋಬೇಕು. ಅದೇ ಮಸಾಲೆ ಎಲ್ಲ ಎಗ್ಗಿಗೆ ಆಗುತ್ತೆ. ಎಗ್ಗಿಗೆ ಆಗೋವರೆಗೂ ನೀಟಾಗಿ ಹುರ್ಕೋಬೇಕು. ನೋಡಿ, ಮಸಾಲೆ ಎಲ್ಲ ಎಗ್ಗಿಗೆ ಯಾವ ರೀತಿ ಅಂಟ್ಕೊಂಡಿದೆ ಅಂತ. ಈ ರೀತಿ ಮಸಾಲೆ ಎಲ್ಲ ಎಗ್ಗಿಗೆ ಅಂಟ್ಕೊಂಡು ಆದಮೇಲೆ ಎಗ್ನ ಸಪ್ರೇಟಾಗಿ ಒಂದು ಪ್ಲೇಟಲ್ಲಿ ಎತ್ತಿಡ್ಕೋಬೇಕು. ಈಗ ನಾವು ಯಾವ ಪಾತ್ರೆಯಲ್ಲಿ ಎಗ್ನ ಹುರ್ಕೊಂಡಿರ್ತೀವೋ ಅದೇ ಪಾತ್ರೆಯಲ್ಲಿ ಬಿರಿಯಾನಿ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ. ಫಸ್ಟು ಎಣ್ಣೆ ಹಾಕಬೇಕು, ಅದ್ರ ಜೊತೆ ಸ್ವಲ್ಪ ತುಪ್ಪ ಸೇರಿಸ್ಕೋಬೇಕು. ಟೇಸ್ಟಿಗೋಸ್ಕರ ಅಷ್ಟೇ ತುಪ್ಪ ಸೇರಿಸ್ಕೊಳೋದು. ಕೆಲವರಿಗೆ ತುಪ್ಪ ಬರಲ್ಲ, ಸೊ ಅಂಥವರು ತುಪ್ಪನ ಸ್ಕಿಪ್ ಮಾಡ್ಬೋದು. ಹಾಕಿದರೆ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಇದು ಬಿಸಿ ಆದಮೇಲೆ ನಾವು ಫಸ್ಟು ಮಸಾಲೆ ಐಟಮ್ಗಳನ್ನ ಸೇರಿಸ್ಕೋಬೇಕು. ನೀಟಾಗಿ ಎಣ್ಣೆ ಮತ್ತು ತುಪ್ಪ ಎರಡೂ ಬಿಸಿ ಆಗಬೇಕು. ಇದು ಬಿಸಿ ಆಗೋವರೆಗೂ ವೆಯ್ಟ್ ಮಾಡಬೇಕು. ಬಿಸಿಯಾಗಿ ಆದಮೇಲೆ ಮಸಾಲೆ ಐಟಮ್ ಎತ್ತಿಟ್ಕೊಂಡಿದ್ದೀವಲ್ಲ ಅದನ್ನು ಇದಕ್ಕೆ ಸೇರಿಸ್ಕೋಬೇಕು. ಮೊದಲು ಪಲಾವ್ ಎಲೆ ಹಾಕ್ಕೊಂಡಿದ್ದೀನಿ ನಾನು, ಅದ್ರ ಜೊತೆ ಎಲ್ಲ ಮಸಾಲೆ ಐಟಮು ಲವಂಗ, ಚಕ್ಕೆ, ಮೆಣಸು ಎಲ್ಲದನ್ನು ಹಾಕ್ಕೊಂಡಿದ್ದೀನಿ. ಇವೆಲ್ಲವನ್ನು ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು. ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಸುಮ್ಮನೆ ಒತ್ತೋಗುತ್ತೆ. ಸೊ ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು. ಇದೆಲ್ಲ ನೀಟಾಗಿ ಫ್ರೈ ಆದಮೇಲೆ ಅದಕ್ಕೆ ನಾವು ಫಸ್ಟು ಹಸಿಮೆಣ್ಸಿನ್ಕಾಯಿನ ಸೇರಿಸ್ಕೋಬೇಕು. ಎಣ್ಣೆಯಲ್ಲಿ ಹಸಿಮೆಣ್ಸಿನ್ಕಾಯಿ ಕರಿಯೋದ್ರಿಂದ ಹಸಿಮೆಣ್ಸಿನ್ಕಾಯಲ್ಲಿ ಏನಿರುತ್ತೆ ಖಾರ ಅದು ಕಡಿಮೆ ಆಗುತ್ತೆ. ಹಸಿಮೆಣ್ಸಿನ್ಕಾಯಿ ಸೇರಿಸ್ಕೊಂಡು ಆದಮೇಲೆ ಈರುಳ್ಳಿನ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಎಲ್ಲಿವರೆಗೂ ಫ್ರೈ ಮಾಡಬೇಕು ಅಂದರೆ ಅದು ಯೆಲ್ಲೋ ಕಲರ್ ಬರೋವರೆಗೂ ಫ್ರೈ ಮಾಡಬೇಕು. ನೀಟಾಗಿ ಫ್ರೈ ಮಾಡಬೇಕು ಈರುಳ್ಳಿನ. ನೋಡಿ, ನೀಟಾಗಿ ಫ್ರೈ ಆಗಿದೆ, ಈರುಳ್ಳಿ ಕಾಣಿಸ್ತಿದೆ ಅಲ್ವಾ, ನೀಟಾಗಿ ಫ್ರೈ ಆಗಿದೆ. ಆಮೇಲೆ ಅದಕ್ಕೆ ಟೊಮೊಟೊ ಆ್ಯಡ್ ಮಾಡ್ಕೋಬೇಕು. ಟೊಮೊಟೊ ನೀವು ಆಪಲ್ ಟೊಮೊಟೊ ಅಂತ ಬರುತ್ತಲ್ಲ ಅದನ್ನು ಆ್ಯಡ್ ಮಾಡ್ಕೊಂಡ್ರೆ ಒಳ್ಳೆಯದು. ಹುಳಿ ಟೊಮೊಟೊ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಟೇಸ್ಟ್ ಅಷ್ಟು ಚೆನ್ನಾಗಿ ಬರಲ್ಲ, ಹುಳಿಯಾಗಿ ಬರುತ್ತೆ, ತಿನ್ನೋಕೆ ಅಷ್ಟು ಚೆನ್ನಾಗಿ ಅನಿಸಲ್ಲ. ಸೊ ಟೊಮೊಟೊ ಅಂತ ಬರುತ್ತಲ್ಲ ಆಪಲ್ ಟೊಮೊಟೊನ ಯೂಸ್ ಮಾಡಿಕೊಂಡ್ರೆ ಬಿರಿಯಾನಿ ಚೆನ್ನಾಗಿ ಬರುತ್ತೆ, ಹುಳಿ ಟೇಸ್ಟ್ ಬರಲ್ಲ. ಟೊಮೊಟೊಗೆ ಸಾಲ್ಟ್ ಹಾಕೋದ್ರಿಂದ ಬೇಗನೆ ಸ್ಮ್ಯಾಶ್ ಆಗುತ್ತೆ. ಸೊ ನಾನು ಸ್ವಲ್ಪ ಸಾಲ್ಟ್ ಹಾಕ್ಕೊತಿದ್ದೀನಿ, ಬೇಗ ಸ್ಮ್ಯಾಶ್ ಆಗಲಿ, ಬೇಗ ಬೇಯಲಿ ಅಂತ. ಇದಾದಮೇಲೆ ಕ್ಯಾಪ್ಸಿಕಮ್ ಹಾಕೊಂಡಿದ್ದೀನಿ. ಮೊದಲೇ ಹೇಳ್ದಂಗೆ ಕ್ಯಾಪ್ಸಿಕಮ್ ಆಪ್ಷನಲ್ಲು, ನೀವು ಬೇಕಾದರೆ ಯೂಸ್ ಮಾಡ್ಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಅದನ್ನು ಟೇಸ್ಟ್ ಇಷ್ಟ ಆಗಲಿಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ಇವಾಗ ಸ್ವಲ್ಪ ನಾನು
ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ. ನೀವು ಪುದೀನೂ ಈ ಟೈಮಲ್ಲಿ ಯೂಸ್ ಮಾಡ್ಬೋದು. ಸ್ವಲ್ಪ ಗರಂ ಮಸಾಲ ಹಾಕಿದ್ದೀನಿ, ಚಿಕನ್ ಮಸಾಲಾನು ಹಾಕಿದ್ದೀನಿ. ಜಾಸ್ತಿ ಮಸಾಲೆ ನಾನು ಯೂಸ್ ಮಾಡಿಲ್ಲ ಇಲ್ಲಿ. ಇದು ಖಾರದ ಪುಡಿ ಸ್ವಲ್ಪ ಹಾಕಿದ್ದೀನಿ. ಇದು ತುಂಬಾ ಖಾರ ಇದೆ ಮನೆಯದು, ಹಾಗಾಗಿ ಸ್ವಲ್ಪ ಖಾರದ ಪುಡಿ ಹಾಕಿದ್ದೀನಿ ನಾನು. ಮಕ್ಕಳು ತಿನ್ನೋಕ್ಕಾಗಲ್ಲ ಜಾಸ್ತಿ ಖಾರ ಹಾಕಿದರೆ ಅಂತ ಸ್ವಲ್ಪನೇ ಸೇರಿಸಿದ್ದೀನಿ. ಇದನ್ನು ಸ್ಲೋ ಫ್ಲೇಮಲ್ಲೇ ನೀಟಾಗಿ ಹುರ್ಕೋಬೇಕು. ಇದ್ರ ಜೊತೆಗೆ 2 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕಿದ್ದೀನಿ ನಾನು. 2 ಸ್ಪೂನ್ ಸಾಕಾಗುತ್ತೆ. ಜಾಸ್ತಿ ಮಾಡೋರು ಸ್ವಲ್ಪ 4 ಸ್ಪೂನ್ ಹಾಕೊಂಡ್ರೆ ಸಾಕು. ನಾನು 4 ಮೆಂಬರ್ಸಿಗೆ ಮಾಡ್ತಾಯಿದ್ದೀನಿ, ಸೊ ಇಷ್ಟು ಹಾಕೊಂಡ್ರೆ ಸಾಕು 4 ಮೆಂಬರ್ಸಿಗೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹೋಗೋವರೆಗೂ ಲೋ ಫ್ಲೇಮಲ್ಲೇ ನೀಟಾಗಿ ಹುರ್ಕೋಬೇಕು. ಲೋ ಫ್ಲೇಮಲ್ಲೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ಮೆಲ್ಲು ಹೋಗಬೇಕದು. ಹಸಿ ಆಗಿದ್ದರೆ ಟೇಸ್ಟು ಅಷ್ಟು ಚೆನ್ನಾಗಿ ಬರಲ್ಲ. ಅದು ಹೋಗೋವರೆಗೂ ನೀಟಾಗಿ ಕೈ ಆಡಿಸ್ತಾನೆ ಇರಬೇಕು, ಒತ್ತಕ್ಕೆ ಬಿಡಬಾರ್ದು. ಅದೇ ಎಣ್ಣೆ ಬಿಡ್ಕೊಳ್ಳುತ್ತೆ. ನೀಟಾಗಿ ಬೆಂದಿದೆ. ಇದಾದಮೇಲೆ ನಾವು ನೀರನ್ನು ಮೆಜರ್ ಮಾಡಿ ಇಟ್ಕೋಬೇಕು. ಈಗೆಲ್ಲ ಆಗಿದೆ, ಸೊ ನೀರನ್ನು ಆ್ಯಡ್ ಮಾಡ್ಬೋದು ಇದಕ್ಕೆ. ನಾನು 1 ಕಪ್ ರೈಸಿಗೆ 2 ಕಪ್ ಆಫ್ ವಾಟರ್ ಹಾಕ್ತಾಯಿದ್ದೀನಿ. ಇದೇ ಮೆಷರ್ಮೆಂಟ್ ಕಪ್ಪು ನಂದು. 2 ಕಪ್ ಆಫ್ ವಾಟರ್ 1 ಕಪ್ ರೈಸಿಗೆ. ಸೊ ಸಾಲ್ಟ್ನು ಈ ಟೈಮಲ್ಲೇ ಆ್ಯಡ್ ಮಾಡಬೇಕು. ಸಾಲ್ಟ್ ಆ್ಯಡ್ ಮಾಡಾದಮೇಲೆ ಕುದಿ ಬಂದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎತ್ತಿಟ್ಕೊಂಡಿರ್ತೀವಲ್ಲ ಅದನ್ನು ಆ್ಯಡ್ ಮಾಡಬೇಕು. ಈ ಟೈಮಲ್ಲಿ ಸ್ವಲ್ಪ ತುಪ್ಪನೂ ಸೇರಿಸ್ಬೋದು, ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸೊ ಅಕ್ಕಿನ ನಾನು ಮೊದಲೇ ತೊಳೆದಿಡ್ಕೊಂಡಿದ್ದೀನಿ. ಇದನ್ನು ಕುದಿ ಬಂದಮೇಲೆ ಹಾಕಬೇಕು. ಕುದಿ ಬರೋಕ್ಕಿಂತ ಮುಂಚೆ ಹಾಕಿದರೆ ಅಷ್ಟು ಚೆನ್ನಾಗಿರಲ್ಲ. ನೀಟಾಗಿ ಕುದಿ ಬಂದಮೇಲೆ ಅಕ್ಕಿನ ಆ್ಯಡ್ ಮಾಡಬೇಕು. ನೋಡಿ ನೀಟಾಗಿ ಮಿಕ್ಸ್ ಮಾಡಬೇಕು. ಆದಮೇಲೆ ಇವಾಗ ನಾನು ತುಪ್ಪ ಹಾಕ್ತಾಯಿದ್ದೀನಿ. ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ತುಪ್ಪ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನಮ್ಮಲ್ಲಿ ತುಪ್ಪ ಜಾಸ್ತಿ ತಿಂತಾರೆ, ನನ್ನ ಮಗಳಿಗೆ ತುಂಬ ಇಷ್ಟ ಆಗುತ್ತೆ ತುಪ್ಪದ ಟೇಸ್ಟು, ಹಂಗಾಗಿ ಮೇಲೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಅಷ್ಟೇ ನಾನು. ಇದಾದಮೇಲೆ ತುಂಬ ಚೆನ್ನಾಗಿ ಕುದಿಬೇಕು. ಅದು ಕುದಿ ಬಂದಮೇಲೆ ನೀವು ಲಿಡ್ ಕ್ಲೋಸ್ ಮಾಡಿದರೆ ಒಳ್ಳೆಯದು. ಇವಾಗ ಮೊಟ್ಟೆ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೋಡಿ, ಒಂದೇ ಹತ್ರ ಹಾಕ್ಬಾರ್ದು, ಮೊಟ್ಟೆನ ಸುತ್ತಲೂ ಒಂದೊಂದು ಹಾಕಿಬಿಡಬೇಕು. ಮೊಟ್ಟೆ ಹಾಕಾದಮೇಲೆ ಲಿಡ್ನ ಕ್ಲೋಸ್ ಮಾಡಿ 2 ವಿಷಲ್ ಹಾಕಿಸ್ಕೊಂಡ್ರೆ ಸಾಕಾಗುತ್ತೆ, ಚೆನ್ನಾಗಿ ಆಗಿರುತ್ತೆ. ನೋಡಿ ನಾನು 2 ವಿಷಲ್ ಹಾಕಿಸ್ಕೊಂಡಿರೋದು. ಓಪನ್ ಮಾಡಿ ನೋಡೋಣ ವಿಷಲ್ ಹೋದ್ಮೇಲೆ ಹೇಗಾಗಿರುತ್ತೆ ಅಂತ ತೋರಿಸ್ತೀನಿ. ಈಗ ವಿಷಲ್ಲೆಲ್ಲ ಹೋಗಿದೆ, ಫಸ್ಟ್ ಚೆಕ್ ಮಾಡ್ಕೋಬೇಕು ಹೋಗಿದೆಯಾ ಇಲ್ವಾ ಅಂತ. ಹೋಗಾದ್ಮೇಲೆ ಲಿಡ್ನ ಓಪನ್ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ, ತುಂಬಾ ನೀಟಾಗಿ ಆಗಿದೆ. ತುಂಬಾ ನೀಟಾಗಿ ಆಗಿದೆ. ಇದು ಮೊಟ್ಟೆನೆಲ್ಲ ಫಸ್ಟೇ ಸಪ್ರೇಟ್ ಮಾಡಿ ಎತ್ತಿಡ್ಕೋಬೇಕು. ಯಾಕೆ ಅಂದರೆ ಮಸಾಲೆ ಎಲ್ಲ ಮೇಲೆ ಕೂತಿರುತ್ತೆ, ಸೊ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಹಾಗಾಗಿ ಮೊಟ್ಟೆನ ಎತ್ತಿಡ್ಕೋಬೇಕು ನೀಟಾಗಿ. ಮೊಟ್ಟೆ ಎತ್ತಿಡ್ಕೊಂಡಾದ್ಮೇಲೆ ರೈಸ್ನ ಕಂಪ್ಲೀಟಾಗಿ ಮಿಕ್ಸ್ ಮಾಡಬೇಕು. ಕೆಳಗಡೆ ರೈಸ್ ಹಾಗೇ ಇರುತ್ತೆ, ಮೇಲ್ಗಡೆ ಮಸಾಲೆ ಇರುತ್ತೆ. ಸೊ ಕಂಪ್ಲೀಟಾಗಿ ರೈಸ್ನ ಮಿಕ್ಸ್ ಮಾಡ್ಕೋಬೇಕು ಮೇಲಿಂದ ಕೆಳಗಡೆ. ನೋಡಿ ಇವಾಗ ಕಂಪ್ಲೀಟಾಗಿ ರೆಡಿಯಾಗಿದೆ ಎಗ್ ಬಿರಿಯಾನಿ. ನನ್ನ ಮಗಳು ಆಲ್ರೆಡಿ ಹೊಟ್ಟೆ ಎಷ್ಟು ಬೇಗ ಕೊಡಿಯಮ್ಮ ಅಂತ ವೆಯ್ಟ್ ಮಾಡ್ತಾ ಕೂತಿದ್ದಾಳೆ. ಸೊ ಅವಳಿಗೋಸ್ಕರ ರೆಡಿ ಮಾಡ್ತಾಯಿದ್ದೀನಿ ನಾನು ಪ್ಲೇಟ್ಗೆ ಹಾಕ್ಬಿಟ್ಟು. ನೋಡಿ ಔಟ್ಲುಕ್ ಹೇಗಿದೆ, ಚೆನ್ನಾಗಿ ಬಂದಿದೆ ಬಿರಿಯಾನಿ. ಟೇಸ್ಟ್ ಹೇಗಿದೆ ಅಂತ ನೋಡಬೇಕು. ಬನ್ನಿ ಅವಳಿಗೆ ಕೊಡೋಣ, ಏನು ಹೇಳ್ತಾಳೆ ನೋಡೋಣ. ಅಮ್ಮ ವಾವ್ ಸೂಪರ್, ಥ್ಯಾಂಕ್ ಯು ಅಮ್ಮ, ವಾವ್ ಸೂಪರ್. ಅವಳಂತೂ ತುಂಬಾ ಇಷ್ಟಪಟ್ಲು, ಅಮ್ಮ ತುಂಬ ಚೆನ್ನಾಗಿದೆ ಅಂತ. ಸೊ ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.